ವಾಪಸ್ ಬರೋಣ. ಇವತ್ತಿನ ರಾಜಕೀಯ ಬೆಳವಣಿಗೆಗಳ ಪೈಕಿ ಅತಿ ದೊಡ್ಡ ಬೆಳವಣಿಗೆ ಅದು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಿಸಿದ್ದ ರಿಟ್ ಅರ್ಜಿ. ಇದರ ವಿಚಾರಣೆಯನ್ನ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ನಡೆಸ್ತಾ ಇದೆ. ವಾದ ಮಂಡನೆ ಇವತ್ತೂ ಕೂಡ ಮುಂದುವರೆದಿರೋದ್ರಿಂದ ಇವತ್ತೇ ಆದೇಶ ಹೊರಬೀಳುತ್ತಾ ಅನ್ನೋ ಆತಂಕ ಇತ್ತು. ಆದರೆ ನಾಳೆ ಕೂಡ ಮುಂದುವರಿಯುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳಿಗೆ ಆತಂಕ. ಯಾಕೆ ಅಂದರೆ ಮುಖ್ಯಮಂತ್ರಿಗಳ ಪರ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಲಿಖಿತ ರೂಪದಲ್ಲಿ ಉತ್ತರವನ್ನ ಇವತ್ತು ಸಲ್ಲಿಸಬೇಕಾಗಿತ್ತು. ಇವತ್ತು ಸಲ್ಲಿಸಿಲ್ಲ, ನಾಳೆ ಸಲ್ಲಿಸ್ತಾರೆ ಅನ್ನೋ ಮಾಹಿತಿ ಇದೆ. ಹೈಕೋರ್ಟ್ಗೆ ಖುದ್ದು ಹಾಜರು ಕೂಡ ಆಗಿಲ್ಲ ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಅವರು. ತುಷಾರ್ ಮೆಹ್ತಾ ಅವರು ಕೂಡ ಬಂದಿಲ್ಲ. ರಾಜ್ಯಪಾಲರ ಪರ ವಕೀಲರು ಕೂಡ ಆಗಮಿಸಿಲ್ಲ. ಫ್ಯಾಕ್ಟ್ ಚೆಕ್ ಬಗ್ಗೆ ಇದೀಗ ವಾದ ಮಂಡನೆ ಆಗ್ತಾ ಇದೆ. ಅಂದರೆ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಮತ್ತೋರ್ವರು ರಾಘವನ್ ಅವರು ವಾದ ಮಂಡಿಸ್ತಾ ಇದ್ದಾರೆ ಸದ್ಯಕ್ಕೆ ಕೋರ್ಟ್ನಲ್ಲಿ. ಈಗ ಆಲ್ರೆಡಿ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಕೀಲರು ವಾದ ಮಂಡಿಸಿದ್ದಾರೆ. ಮೊನ್ನೆ ಶನಿವಾರ ಇದರ ವಿಚಾರಣೆ ನಡೆದ ಸಂದರ್ಭದಲ್ಲಿ ಇನ್ನುಳಿದ ಅಂಶಗಳ ಪ್ರಸ್ತಾಪ ಮಾಡಬೇಕು ಅನ್ನೋ ಕಾರಣಕ್ಕೆ ಇವತ್ತು ರಾಘವನ್ ಅವರು ಅವಕಾಶವನ್ನು ಕೇಳಿದ್ದಾರೆ. ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಮಣೀಂದರ್ ಸಿಂಗ್ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ವಾದ ಮಂಡಿಸಿದ್ರು. ಮತ್ತೋರ್ವ ವಕೀಲ ರಾಘವನ್ ಅವರು ಕೂಡ ಸ್ನೇಹಮಯಿ ಕೃಷ್ಣ ಪರ ವಕೀಲರಾದ ರಾಘವನ್ ಅವರು ವಾದ ಮಂಡನೆಯನ್ನ ಮಾಡ್ತಿದ್ದಾರೆ. ಸ್ಯಾಂಕ್ಷನ್ ಅಪ್ರೂವಲ್ ನಡುವೆ ವ್ಯತ್ಯಾಸ ಇದೆ. ಅಪ್ರೂವಲ್, ಸ್ಯಾಂಕ್ಷನ್, ಡಿರೆಕ್ಷನ್ ಎಲ್ಲವೂ ಕೂಡ ಒಂದೇ ಅಲ್ಲ. ಸ್ಯಾಂಕ್ಷನ್ ಅಪ್ರೂವಲ್ ಸಂಬಂಧದ ಕೆಲವು ಆದೇಶಗಳ ಬಗ್ಗೆ ಕೂಡ ಹಿಂದಿನ ಕೋರ್ಟ್ನ ಆದೇಶದ ಬಗ್ಗೆ ಕೂಡ ಉಲ್ಲೇಖ ಮಾಡಿ ತಮ್ಮ ವಾದವನ್ನ ಮುಂದುವರಿಸಿದ್ದಾರೆ. ಸುದೀರ್ಘವಾದ ಮಂಡನೆ 2:30ರಿಂದ ಕೋರ್ಟ್ನ ಕಲಾಪ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭ ಆದಾಗಿನಿಂದಲೂ ಕೂಡ ರಾಘವನ್ ಅವರದ್ದೇ ವಾದ ಮಂಡನೆ ಆಗ್ತಾ ಇದೆ. ಈಗಲೂ ಕೂಡ ಮುಂದುವರೆದಿದೆ. ಅದರ ನೇರ ಪ್ರಸಾರದ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸ್ಯಾಂಕ್ಷನ್, ಅಪ್ರೂವಲ್ ಇದೆಲ್ಲದರ ನಡುವೆ ಕೂಡ ವ್ಯತ್ಯಾಸ ಇದೆ. ನೀವೆಲ್ಲವೂ ಕೂಡ ಒಂದೇ ಅನ್ನೋ ರೀತಿಯಲ್ಲಿ ಪರಿಗಣಿಸಿ ವಾದ ಮಂಡನೆ ಮಾಡೋದು ಸರಿಯಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳ ಪರ ವಕೀಲರು ಏನು ರಾಜ್ಯಪಾಲರ ನಡುವಿನ ನಡೆಯ ಬಗ್ಗೆ ಆಕ್ಷೇಪಗಳನ್ನು ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಇದೀಗ ಕೌಂಟರ್ ಆರ್ಗ್ಯುಮೆಂಟ್ ಅನ್ನ ಕೊಡ್ತಿದ್ದಾರೆ ರಾಘವನ್ ಅವರು. ಈ ಹಿಂದೆ 2:30ರಿಂದ ಶುರುವಾದ ನಂತರದಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನು ಪ್ರಸ್ತಾಪ ಮಾಡಿದ್ರು. ಅದರಲ್ಲೂ ಹೇಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಈ ಪ್ರಕರಣದಲ್ಲಿ ಅನ್ನೋದನ್ನ ನೀವು ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ ಹೇಳಿ ಕಳೆದ ಸಿಟ್ಟಿಂಗ್ನಲ್ಲಿ ಖುದ್ದು ನ್ಯಾಯಮೂರ್ತಿಗಳೇನೆ ಕೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಷ್ಟು ಪೂರಕ ಅಂಶಗಳನ್ನ ಪ್ರಸ್ತಾಪ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ ರಾಘವನ್ ಅವರು. ರಾಜ್ಯಪಾಲರ ಆದೇಶದ ಬಗ್ಗೆ ಆಕ್ಷೇಪಣೆಯನ್ನ ಏನೆತ್ತಿದ್ರು ಅಭಿಷೇಕ್ ಮನು ಸಿಂಘ್ವಿ ಅವರು, ಅದರ ಬಗ್ಗೆ ಕೂಡ ಕೌಂಟರ್ ಆರ್ಗ್ಯುಮೆಂಟ್ ಮಾಡ್ತಿದ್ದಾರೆ ರಾಘವನ್ ಅವರು. ಅದರಲ್ಲೂ ಪ್ರಮುಖವಾಗಿ 17A ಅಡಿಯಲ್ಲಿ ಅನುಮತಿಯನ್ನ ಕೊಡಬೇಕು ಅಂತಂದ್ರೆ ಮೆಟೀರಿಯಲಿಸ್ಟಿಕ್ ಎವಿಡೆನ್ಸ್ಗಳ ಅವಶ್ಯಕತೆ ಇಲ್ಲ ಅನ್ನೋದು ವಾದದ ಭಾಗವಾಗಿತ್ತು. ರಾಘವನ್ ಅವರು ವಾದ ಮಂಡಿಸಿದ್ದು. ಹಾಗೆ ಮುಖ್ಯಮಂತ್ರಿಗಳು ಹೇಗೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರು ನ್ಯಾಯಮೂರ್ತಿಗಳು. ಅದಕ್ಕೆ ಸಂಬಂಧಪಟ್ಟಂತೆ 1996-99ನೇ ಇಸ್ವಿಯಲ್ಲಿ DCM, 2004-05 ಆಗ್ಲೂ DCM, 2013-18 CM, ಈಗ 2003ರಿಂದ CM. ಈ ಎಲ್ಲ ಸಂದರ್ಭದಲ್ಲೇನೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಕ್ರಮಗಳಾಗಿರೋದು. ಹೀಗಾಗಿ ಮುಖ್ಯಮಂತ್ರಿಗಳ ಪಾತ್ರ ಇದೆ ಅನ್ನೋ ಆರ್ಗ್ಯುಮೆಂಟ್ ಅನ್ನ ನ್ಯಾಯಮೂರ್ತಿಗಳ ಬೆಂಚ್ ಮುಂದೆ ಪ್ರಸ್ತುತಪಡಿಸಿದ್ದಾರೆ ರಾಘವನ್ ಅವರು. ಸುದೀರ್ಘ ವಾದ ಮಂಡನೆ ರಾಘವನ್ ಅವರಿಂದ 1-1.5 ತಾಸಾಯಿತು. ನಿರಂತರವಾಗಿ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ರಾಜ್ಯಪಾಲರ ಅನುಮತಿ ಮೇಲೆ ನಂತರದಲ್ಲಿ ವಾದ. ಕಳೆದ 1.5 ಗಂಟೆಯಿಂದಲೂ ಕೂಡ ಸುದೀರ್ಘವಾದ ವಾದ ಮಂಡನೆ ರಾಘವನ್ ಅವರ ಕಡೆಯಿಂದ ಆಗ್ತಾ ಇದೆ. ಮೊದಲು ಮೂಡಾ ಹಗರಣದ ಬಗ್ಗೆ ನಾನು ಮಾತನಾಡ್ಬಿಡ್ತೀನಿ. ನಂತರದಲ್ಲಿ ರಾಜ್ಯಪಾಲರು ಕೊಟ್ಟ ಆದೇಶ ಏನಿದೆ ಅದು ತಪ್ಪು ಸರಿ, ಇದ್ರ ಬಗ್ಗೆ ವಾದ ಮಂಡನೆ ಮಾಡ್ತೀನಿ ಅಂತ ಹೇಳಿ ರಾಘವನ್ ಅವರು ಸ್ಪಷ್ಟಪಡಿಸಿದ್ದಾರೆ. ಮೂಡಾ ಹಗರಣ ಯಾವ್ಯಾವ ಹಂತದಲ್ಲಾಗಿದೆ ಅನ್ನೋದನ್ನ ಕೂಡ ವಿವರಿಸಿ ಹೇಳ್ತಾ ಇದ್ದಾರೆ. ಒಂದು ತಪ್ಪಾಗಿದ್ರೆ ಪರವಾಗಿಲ್ಲ, ಒಂದೇ ವಿಚಾರದಲ್ಲಿ ಪದೇ ಪದೇ ತಪ್ಪಾಗಿದೆ, ಇದೇ ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ ರಾಘವನ್ ಅವರು. ಒಂದು ತಪ್ಪಾಗಿದ್ರೆ ಹೌದು ಕಣ್ತಪ್ಪಿನಿಂದ ಆಯಿತು, ಬಾಯಿ ತಪ್ಪಿನಿಂದ ಆಯಿತು ಅಂತ ಹೇಳಿ ಪರಿಗಣಿಸಬಹುದಾಗಿತ್ತು. ಆದರೆ ಒಂದೇ ವಿಚಾರ ಮೂಡಾಕ್ಕೆ ಸಂಬಂಧಪಟ್ಟಂತೆ, ಒಂದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ತಪ್ಪಾಗಿದೆ. ಹೀಗಾಗಿ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ ವಕೀಲರಾದ ರಾಘವನ್.
ಸಿಎಂ ಪತ್ನಿಗೆ ನೀಡಿದ ಸೈಟ್ ವಿಚಾರದಲ್ಲಿ ಪದೇ ಪದೇ ತಪ್ಪುಗಳಾಗಿದೆ. ಪಾರ್ವತಿ ಸಿದ್ದರಾಮಯ್ಯನವರಿಗೆ ನೀಡಿದ ಪರಿಹಾರದ ಬಗ್ಗೆ ಕೂಡ ಉಲ್ಲೇಖ. ಅವರಿಗೆ ಆಕ್ಚುಲಿ ಪರಿಹಾರ ಬರೋಷ್ಟೇ ಇಲ್ಲ, ಅಂಥದ್ರಲ್ಲೂ ಕೂಡ 50-50 ಅನುಪಾತದಲ್ಲಿ ಸೈಟ್ ನೀಡಲಾಗಿದೆ. ಎಲ್ರಿಗೂ ಕೂಡ ಹಾಗೆ ಕೊಟ್ರಾ? ಪ್ರಶ್ನೆ ಇದೆ. ಇಂಥ ಅಂಶಗಳನ್ನು ಪ್ರಸ್ತಾಪ ಮಾಡಿ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ ರಾಘವನ್ ಅವರು. 2017ರಲ್ಲಿ 50-50 ಅನುಪಾತವನ್ನು ಏನು ತಂದ್ರು ರೆಸಲ್ಯೂಷನ್ ರೂಪದಲ್ಲಿ, ಆ ರೆಸಲ್ಯೂಷನ್ನೇ ಸರಿ ಇಲ್ಲ. ಈ 50-50 ರೆಸಲ್ಯೂಷನ್ ಅನ್ನೋದೇ ಒಂದು ಚೀಪ್ ರೆಸಲ್ಯೂಷನ್ ಅನ್ನೋ ಪದವನ್ನು ಬಳಕೆ ಮಾಡ್ಕೊಂಡು ಮಾತನಾಡಿದ್ದಾರೆ, ವಾದ ಮಂಡಿಸಿದ್ದಾರೆ ರಾಘವನ್ ಅವರು. ಇದರ ಜೊತೆಗೆ ಮೂಡಾ ವಿಚಾರದಲ್ಲಿ ಯಾವೆಲ್ಲ ಹಂತದಲ್ಲಿ ಅಕ್ರಮಗಳಾಗಿದೆ ಅನ್ನೋದನ್ನ ಕೂಡ ಕೋರ್ಟ್ಗೆ ಮತ್ತೊಮ್ಮೆ ವಿವರಿಸಿದ್ದಾರೆ. ಈಗ ಆಲ್ರೆಡಿ ಟಿ.ಜೆ. ಅಬ್ರಹಂ ಪರ ವಕೀಲರಾದ ರಂಗನಾಥ್ ರೆಡ್ಡಿ ಅವರು ಕೂಡ ಕಳೆದ ಹಿಯರಿಂಗ್ ಸಂದರ್ಭದಲ್ಲಿ ಇದನ್ನೇ ಪ್ರಸ್ತಾಪ ಮಾಡಿದ್ರು. ಹೆಂಗೆ 1997ರಲ್ಲಿ ನೋಟಿಫೈ ಡಿನೋಟಿಫೈ ಹಂತ ಹಂತವಾಗಿ ತಪ್ಪಾಗ್ತಾ ಬಂತು, ಎಲ್ಲವನ್ನ ವಿವರಿಸಿದ್ರು. ಈಗ ರಾಘವನ್ ಅವರ ಸರದಿ, ಅವರು ಕೂಡ ಅದೇ ರೀತಿಯಲ್ಲಿ ವಿವರಿಸ್ತಾ ಇದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಅವರಿಗೆ ನೀಡಿದ ಪರಿಹಾರದ ಬಗ್ಗೆ ಉಲ್ಲೇಖ ಮಾಡಿ ಮಾತನಾಡಿದ್ದಾರೆ. 50-50 ಅನುಪಾತದಲ್ಲಿ ಈ ಜಾಗ ಕಳ್ಕೊಂಡವರು ಎಲ್ಲರಿಗೂ ಕೂಡ ಮೂಡ ಹಿಂಗೇನೆ ಪರಿಹಾರ ಕೊಟ್ಬಿಡ್ತಾ? ಕೊಟ್ಟಿದೆ ಅನ್ನೋದಾದ್ರೆ ದಾಖಲೆ ಸಬ್ಮಿಟ್ ಮಾಡಲಿ. ಹೆಂಗೆ ವಿಜಯನಗರದಲ್ಲಿ 14 ಸೈಟ್ ಕೊಟ್ಟಿದ್ದಾರೆ ಪಾರ್ವತಿ ಸಿದ್ದರಾಮಯ್ಯನವರಿಗೆ, ಹಾಗೆ ಎಲ್ಲರಿಗೂ ಕೂಡ ವಿಜಯನಗರ ಅಥವಾ ಅಷ್ಟೇ ಬೆಲೆ ಬಾಳುವ ಜಾಗದಲ್ಲಿ ಕೊಟ್ಟಿದ್ದಾರಾ ಅನ್ನೋ ಪ್ರಶ್ನೆಯನ್ನ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಇಟ್ಟಿದ್ದಾರೆ ರಾಘವನ್ ಅವರು. ಪ್ರಾಧಿಕಾರದ ತೀರ್ಮಾನದ ಬಗ್ಗೆ ಕೋರ್ಟ್ಗೆ ತಿಳಿಸಿದ್ದಾರೆ ರಾಘವನ್. ಸಿಎಂ ಪತ್ನಿಗೆ ನೀಡಿದ ಸೈಟ್ ವಿಚಾರದಲ್ಲಿ ಆದ ರಿಪೀಟೆಡ್ ತಪ್ಪುಗಳು, ಪದೇ ಪದೇ ಆದ ತಪ್ಪುಗಳು, ಅದರ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಮೊದಲಿಗೆ ಮೂಡಾ ವಿಚಾರದಲ್ಲಿ ಯಾವೆಲ್ಲ ರೀತಿಯ ಅಕ್ರಮ ಆಗಿದೆ ಅನ್ನೋದನ್ನ ವಿವರಿಸಿ, ನಂತರದಲ್ಲಿ ರಾಜ್ಯಪಾಲರದ ಆದೇಶದ ಬಗ್ಗೆ ವಾದ ಮಂಡನೆ ಮಾಡುವುದಾಗಿಯೂ ಕೂಡ ತಿಳಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಹಿರಿಯ ಸಹೋದ್ಯೋಗಿ ಸುನಿಲ್ ಧರ್ಮಸ್ಥಳ ದೂರವಾಣಿ ಸಂಪರ್ಕದಲ್ಲಿ. ಸುನಿಲ್, ಬಹಳ ಇಂಟ್ರೆಸ್ಟಿಂಗ್ ಅಂದರೆ ಒಂದು ತಪ್ಪಾಗಿದ್ರೆ ಓಕೆ, ಆದರೆ ಒಂದೇ ವಿಚಾರದಲ್ಲಿ ಪದೇ ಪದೇ ತಪ್ಪಾಗಿದೆ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ತಮ್ಮ ವಾದದ ಮೂಲಕ ರಾಘವನ್ ಅವರು. ಏನೆಲ್ಲ ನಡೀತಿದೆ ಇದಕ್ಕೆ ಪೂರಕವಾಗಿ ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ಇವತ್ತಿನ ರಾಘವನ್ ಅವರು ಮಂಡಿಸ್ತಾ ಇರುವಂತಹ ವಾದದಲ್ಲಿ ಒಟ್ಟು 3 ಪ್ರಮುಖ ವಿಚಾರಗಳನ್ನ ನಾವು ಅಬ್ಸರ್ವ್ ಮಾಡಬಹುದು. ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಅದರಲ್ಲಿ ಮೊದಲನೇದಾಗಿ ಅವರು ಮೆನ್ಷನ್ ಮಾಡಿರೋದು ಅಂತ ಹೇಳಿದ್ರೆ, ಸಿಎಂ ಸಿದ್ದರಾಮಯ್ಯ ಅವರು ಈ ಹಿಂದೆ DCM ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಯಾವ ರೀತಿ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡ್ರು ಅನ್ನುವಂಥದ್ದು ಒಂದು ವಿಚಾರ, ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ರು. ಎರಡನೇ ವಿಚಾರ ಅಂತ ಹೇಳಿದ್ರೆ, ಈ ಮೂಡಾದಿಂದ ನಿವೇಶನಗಳು ಹಂಚಿಕೆ ಆಗಿರೋದ್ರಲ್ಲಿ ಯಾವ ರೀತಿ ಅವ್ಯವಹಾರಗಳಾಗಿದ್ದಾವೆ, ಯಾವ ರೀತಿ ಇವರು ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಉದಾಹರಣೆಗಳು ಮತ್ತು ಅಲ್ಲಿ ಆಗಿರುವಂತಹ ಲೋಪಗಳು ಏನೇನು ಅನ್ನುವಂಥದ್ದಾದ್ರೆ, ಮೂರನೇದಾಗಿ ಅವರು ಕೋರ್ಟ್ ಗಮನಕ್ಕೆ ತಂದಿರುವಂಥದ್ದು, ಇಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ಸಂದರ್ಭದಲ್ಲಿ ಏನೇನು ನಿಯಮಗಳನ್ನ ಪಾಲನೆ ಮಾಡಿದ್ದಾರೆ ಮತ್ತು ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋದಕ್ಕೆ ಏನೇನು ಕಾರಣಗಳು ಇತ್ತು ಅನ್ನುವಂಥದ್ದು. ಸೊ ಈ 3 ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನ ಕೋರ್ಟ್ನ ಮುಂದಿಡುವಂತ ಒಂದು ಪ್ರಯತ್ನವನ್ನ ಮಾಡಿರುವಂಥದ್ದು. ಇದರಲ್ಲಿ ಈಗ ಲೇಟೆಸ್ಟ್ ಆಗಿ ಅವರು ಅಪ್ಡೇಟ್ ಮಾಡಿರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ, ಈಗ ಕೋರ್ಟ್ ಈ ಒಂದು